ಇತ್ತೀಚೆಗೆ ತಿನ್ನುವ ಪದಾರ್ಥಗಳನ್ನು ಕೂಡ ಪ್ಲಾಸ್ಟಿಕ್ನಿಂದ ತಯಾರು ಮಾಡುತ್ತಿರುವ ದಂಧೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ರಾಜ್ಯದಲ್ಲಿ ಪ್ಲಾಸ್ಟಿಕ್ ಮೊಟ್ಟೆಗಳ ಹಾವಳಿ ಈಗ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನ HBR ಲೇಔಟ್ನಲ್ಲಿ ನರೇಶ್ ಅನ್ನುವ ದಂಪತಿ ಅದೇ ಏರಿಯಾದ ಶೋಭಾ ಹೈಪರ್ ಮಾರ್ಕೆಟ್ನಿಂದ ಬಾತುಕೋಳಿ ಮೊಟ್ಟೆಯನ್ನು ತಗೊಂಬಂದಿದ್ರು. ಆದರೆ ಮನೆಯಲ್ಲೇ ಮೊಟ್ಟೆಗಳನ್ನು ಬೇಯಿಸಿದಾಗ ಅದರ ಬಂಡವಾಳ ಏನು ಅಂತ ಗೊತ್ತಾಗಿದೆ. ಮೊಟ್ಟೆಯ ಒಳಗಡೆಯ ಭಾಗ ಮತ್ತು ಹೊರಭಾಗದ ಮೇಲಿನ ಕವಚವನ್ನ ಪ್ಲಾಸ್ಟಿಕ್ನಿಂದ ತಯಾರು ಮಾಡಿರೋದು ನೋಡಿ ಮನೆಯವರು ಬೆಚ್ಚಿ ಬಿದ್ದಿದ್ದಾರೆ. ಈ ಬಗ್ಗೆ ಶೋಭಾ ಹೈಪರ್ ಮಾರ್ಕೆಟ್ನವರನ್ನ ವಿಚಾರಿಸಿದ್ರೆ ಮೊದಲು ಇಲ್ಲ ಒರಿಜಿನಲ್ ಬಾತುಕೋಳಿ ಮೊಟ್ಟೆ ಅಂತಾನೆ ಅವರು ವಾದ ಮಾಡಿದ್ದಾರೆ. ಆದರೆ ನರೇಶ್ ದೂರು ಕೊಡ್ತೀನಿ ಅಂತ ಬೆದರಿಸಿದಾಗ ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದಾರಂತೆ. ಈ ರೀತಿಯಾಗಿ ಬೆಂಗಳೂರಲ್ಲೂ ಕೂಡ ಈ ರೀತಿ ಪ್ಲಾಸ್ಟಿಕ್ ಮೊಟ್ಟೆಗಳ ಹಾವಳಿ ಜಾಸ್ತಿ ಆಗ್ತಿರೋದು ಬೆಳಕಿಗೆ ಬರ್ತಾ ಇರುವಂಥದ್ದು. ಈ ಹಿಂದೆ ಕೇವಲ ವಾಟ್ಸಪ್ ವಿಡಿಯೋಗಳಲ್ಲಿ ಮಾತ್ರ ಈ ರೀತಿಯೆಲ್ಲ ನೋಡ್ತಾ ಇದ್ವಿ. ಆದರೆ ಈಗ ಬೆಂಗಳೂರಲ್ಲೂ ಕೂಡ ಈ ರೀತಿ ಪ್ಲಾಸ್ಟಿಕ್ ಮೊಟ್ಟೆಗಳನ್ನು ಮಾರಾಟ ಮಾಡ್ತಿರುವಂಥದ್ದು ಸ್ಪಷ್ಟವಾಗಿದೆ, ಸಾಬೀತಾಗಿದೆ. ಬೆಂಗಳೂರಿನ HBR ಲೇಔಟ್ನಲ್ಲಿ ಆಗಿರುವಂಥ ಘಟನೆ ಇದು. ನರೇಶ್ ಅನ್ನುವ ದಂಪತಿ ಅದೇ ಏರಿಯಾದ ಶೋಭಾ ಹೈಪರ್ ಮಾರ್ಕೆಟ್ನಿಂದ ಬಾತುಕೋಳಿ ಮೊಟ್ಟೆಯನ್ನು ತಂದಿದ್ರು. ಅದು ಪ್ಲಾಸ್ಟಿಕ್ ಮೊಟ್ಟೆ ಅನ್ನೋದು ಗೊತ್ತಾಗಿದೆ. ಶೋಭಾ ಹೈಪರ್ ಮಾರ್ಕೆಟ್ ಅಂತ ಸ್ಟೋರ್ ಇದೆ. ಅಲ್ಲಿ ನಿನ್ನೆ ಸಂಜೆ 6-6:30 ಹೋಗಿ ಡಕ್ ಎಗ್ಸ್ ಅಂತ ತೊಗೊಂಬಂದೆ. ಸೊ ನಾವು ಅದು ಇಮ್ಮಿಡಿಯೇಟಾಗಿ ಪ್ರಿಪೇರ್ ಮಾಡಲಿಕ್ಕೆ ತೊಗೊಂಬಂದು ಅದನ್ನು ಕುಕ್ ಮಾಡಿದ್ವಿ. ಆಲ್ಮೋಸ್ಟ್ 40-45 ಮಿನಿಟ್ಸ್ ಕುಕ್ ಮಾಡಿದ್ವಿ. ಆಗಲೂ ಒಂಥರ ಏನು ಒಡೆದು ನೋಡಿದ್ರೆ ಏನು ಒಳಗೆ ಪೇಂಟ್ ಥರ ಇದೆ ಕೋರ್ ಯೋಕ್, ಮತ್ತು ಅದು ಶೆಲ್ಲೆಲ್ಲ ತೆಗೆಯುವಾಗ ಒಂಥರ ಪ್ಲಾಸ್ಟಿಕ್ ಥರ ಅನ್ನಿಸ್ತು. ಬಟ್ ಆ ಇಡೀ ಇದರಲ್ಲಿ 4 ಎಗ್ಸ್ ಅಂತೂ ಖಂಡಿತವಾಗ್ಲೂ ನಾನ್ ಎಡಿಬಲ್ ಅಂತ ಅನಿಸ್ತು. ಯೂಶಲಿ ನಾರ್ಮಲ್ ಎಗ್ ಕುಕ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಓನ್ಲಿ 10 or 15 ಮಿನಿಟ್ಸ್ ಟು ಕುಕ್. ಆ್ಯಕ್ಚುಲಿ ಈ ಎಗ್ ಮೋರ್ ದೆನ್ ಆಲ್ಮೋಸ್ಟ್ 1 hour ಬೇಯಿಸಿದ್ದೀನಿ ನಾನು. ಆದರೂ ಅದು ಯೋಕ್ ಕುಕ್ ಆಗಿಲ್ಲ. ಅದು ಓಪನ್ ಮಾಡಿ ನೋಡಿದ್ರೆ ಫುಲ್ಲು ವಾಟ್ರಿ ಇತ್ತು ಒಳಗಡೆ ಎಲ್ಲ. ಮತ್ತು ಅದು ಫಿಲ್ ಮಾಡಿರೋದು ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು, ಯೋಕ್ ಫಿಲ್ ಮಾಡಿರೋದು. ಸೊ ಆವಾಗ ನಮಗೆ ಗೊತ್ತಾಯಿತು ಏನೋ ಸಮ್ ಸಿಂಥೆಟಿಕ್ ಮಟೀರಿಯಲ್, ಇಟ್ಸ್ ಲುಕ್ ಪ್ಲಾಸ್ಟಿಕ್ ಓನ್ಲಿ. ನಾವು ಟಚ್ ಮಾಡಿದಾಗ ಯೂಶಲಿ ವೈಟ್ ಪಾರ್ಟು ಅದು ಮುಟ್ಟಿದ್ರೆ ಸಾಫ್ಟ್ ಆಗಿರುತ್ತೆ, ಬಟ್ ಇದು ಸಾಫ್ಟ್ ಆಗಿರಲಿಲ್ಲ, ಫುಲ್ ಗಟ್ಟಿ ಆಗಿತ್ತು, ತುಂಬ ಗಟ್ಟಿಯಾಗಿತ್ತು. ಮತ್ತು ಯೋಕ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಲರ್ ಮಾಮೂಲಿ ಎಗ್ ಕಂಪೇರ್ ಮಾಡಿದ್ರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬುರುಲಿ. ಈಗ ಲೈವ್ ಇದ್ದಾರೆ. ಆನಂದ್, ಕೇವಲ ವಾಟ್ಸಪ್ ವಿಡಿಯೋಗಳಲ್ಲಿ ಮಾತ್ರ ಈ ಪ್ಲಾಸ್ಟಿಕ್ ರೈಸ್, ಪ್ಲಾಸ್ಟಿಕ್ ಮೊಟ್ಟೆ ಚೀನಾದಿಂದ ಬರ್ತಾ ಇದೆ ಅನ್ನುವಂಥದ್ದು ಬರ್ತಾ ಇತ್ತು ಇಷ್ಟು ದಿವಸ. ಆದರೆ ಈಗ ಬೆಂಗಳೂರಲ್ಲಿ ರಿಯಲ್ ಆಗಿ ರೀತಿಯ ಇನ್ಸಿಡೆಂಟ್ ಈಗ ಕಂಡು ಬಂದಿರುವಂಥದ್ದು. ಏನು ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ, ತಜ್ಞರು ಏನು ಹೇಳ್ತಿದ್ದಾರೆ, ಹಾಗೂ ಆ ಶೋಭಾ ಹೈಪರ್ ಮಾರ್ಕೆಟ್ ಅವ್ರೇನು ಹೇಳ್ತಿದ್ದಾರೆ? ಅಮರ್ ಪ್ರಸಾದ್, ಏನು ಅಂದರೆ ನೀವು ಹೇಳಿರೋ ಹಾಗೆ ಕೇವಲ ವಾಟ್ಸಪ್ ಮತ್ತು ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯಾದಂಥ ಪ್ಲಾಸ್ಟಿಕ್ ರೈಸ್ ಮತ್ತು ಪ್ಲಾಸ್ಟಿಕ್ ಎಗ್ ಬಂದಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ. ಆದರೆ ಇಂತಹ ಕರಾಳ ದಂಧೆ ಇದೀಗ ಬೆಂಗಳೂರಿಗೂ ಕೂಡ ಕಾಲಿಟ್ಟಿದೆ. ಬೆಂಗಳೂರಿನ ಬಹುತೇಕ ಅಂದರೆ ಎಲ್ಲ ಕಡೆ ಈ ರೀತಿಯಾದಂಥ ಪ್ಲಾಸ್ಟಿಕ್ ಎಗ್ ಸಿಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ನರೇಶ್ ಅನ್ನುವಂಥ ವ್ಯಕ್ತಿ ಏನಾದರೆ HBR ಲೇಔಟ್ನ ನಿವಾಸಿಯವರು ಶೋಭಾ ಹೈಪರ್ ಮಾರ್ಕೆಟ್ ಅನ್ನುವಂಥ ಒಂದು ಆ ಮಾರ್ಕೆಟ್ಗೆ ಹೋಗಿ ಆ ಖರೀದಿಯನ್ನು ಮಾಡ್ತಾರೆ. ಆ ಡಕ್ ಎಗ್ಸ್ ಬಾತುಕೋಳಿ ಮೊಟ್ಟೆಯನ್ನು ಅದನ್ನು ತಂದು ಮನೆಯಲ್ಲಿ ಬೇಯಿಸಿದಾಗ ನಾರ್ಮಲ್ ಮೊಟ್ಟೆ ಯಾವ ರೀತಿಯಾಗಿ ಬೇಯ್ತಾ ಇತ್ತೋ ಅದೇ ರೀತಿಯಾಗಿ ಬೇಯ್ತಾ ಇರಲ್ಲ. ಅನುಮಾನಗೊಂಡಂಥ ಇಬ್ಬರು ದಂಪತಿ ಅದನ್ನು ಹೊರಗಡೆ ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಮೊಟ್ಟೆಯ ರೀತಿಯಲ್ಲಿ ಸಿಂಥೆಟಿಕ್ ಮಟೀರಿಯಲನ್ನು ಬಳಸಿ ಆ ಮೇಲ್ಭಾಗದ ಕವಚವನ್ನು ರೆಡಿ ಮಾಡಿ ಒಳಗಡೆ ಒಂದು ಪೌಡ್ರನ್ನು ಮಿಕ್ಸ್ ಮಾಡಿ ತುಂಬಿದ್ದಾರೆ ಅನ್ನುವಂಥ ಆರೋಪವನ್ನು ಇದೀಗ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಇಡೀ ಮೊಟ್ಟೆಯನ್ನು ಒಡೆದು ನೋಡಿದಂಥ ಸಂದರ್ಭದಲ್ಲಿ ಒಳಭಾಗದಲ್ಲಿ ಬೇರೆ ಯಾವುದೋ ಒಂದು ಸ್ಟಫನ್ನು ಫಿಲ್ ಮಾಡಿರುವಂಥದ್ದು ಕೂಡ ಕಾಣಸಿಗುತ್ತೆ. ಈಗಾಗಲೇ ಅವರು ಅಲ್ಲಿರುವಂಥ ಹೈಪರ್ ಮಾರ್ಕೆಟ್ಗೆ ಹೋಗಿ ಅಲ್ಲಿ ದೂರನ್ನು ಕೂಡ ಕೊಟ್ಟಿದ್ದಾರೆ, ಆದರೆ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ಮೊದಲು ಇಲ್ಲ ಅನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದಂಥ ಹೈಪರ್ ಮಾರ್ಕೆಟ್ ಅವರು ಕೊನೆಗೆ ಸಾರಿಯನ್ನು ಕೇಳಿದ್ದಾರೆ. ಆದರೆ ಈ ವಿಷಯವನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ನಿರ್ಧರಿಸಿರುವಂಥ ನರೇಶ್ ಅವರು ಇದೀಗ ಆಹಾರ ಸುರಕ್ಷತಾ ಆಯುಕ್ತರಿಗೆ ಒಂದು ದೂರನ್ನು ಕೂಡ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ಯಾಕಂದರೆ ಈ ರೀತಿಯಾದಂಥ ಪ್ಲಾಸ್ಟಿಕ್ ಎಗ್ ಅಥವಾ ಸಿಂಥೆಟಿಕ್ ಮಟೀರಿಯಲಿಂದ ಮಾಡಿರುವಂಥ ಎಗ್ಗನ್ನು
ತಿಂದರೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಕೂಡ ಮತ್ತೆ ಅದ್ರ ಬಗ್ಗೆ ಅರಿವಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಘಟನೆ ಬೇರೊಬ್ಬರ ಜೊತೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇದೀಗ ಒಂದು ದೂರನ್ನು ಕೂಡ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಓದಿದಂಥ ವ್ಯಕ್ತಿ ನೋಡಿದಂಥ ಸಂದರ್ಭದಲ್ಲಿ ಇದು ಸಿಂಥೆಟಿಕ್ ಮೆಟೀರಿಯಲ್ ಮತ್ತು ಒಳಗಡೆ ಯಾವುದೋ ರೀತಿಯಾದಂಥ ಒಂದು ಪೌಡ್ರನ್ನು ಮಿಕ್ಸ್ ಮಾಡಿ ಹಾಕಲಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಓದದೇ ಇರುವಂಥವರು ಮತ್ತು ಅತ್ಯಂತ ತುರ್ತಾಗಿ ಇರುವಂಥ ಸಂದರ್ಭದಲ್ಲಿ ಏನಾದರೂ ಈ ರೀತಿಯಾದಂಥ ಪ್ಲಾಸ್ಟಿಕ್ ಮೊಟ್ಟೆಯನ್ನು ಸೇವನೆ ಮಾಡಿದ್ರೆ ಅವರ ಆರೋಗ್ಯದ ಮೇಲೆ ಗಂಭೀರವಾದಂಥ ಪರಿಣಾಮ ಬೀರುವಂಥ ಹಿನ್ನೆಲೆಯಲ್ಲಿ ಕೂಡಲೇ ಆಹಾರ ಇಲಾಖೆ ಇಂತಹ ಹೈಪರ್ ಮಾರ್ಕೆಟ್ಗಳು ಮತ್ತು ಈ ರೀತಿಯಾದಂಥ ಮೊಟ್ಟೆಗಳ ಮೇಲೆ ಕ್ರಮವನ್ನು ಜರುಗಿಸಬೇಕು ಅನ್ನುವಂಥ ಒತ್ತಾಯವನ್ನು ಸದ್ಯ ನರೇಶ್ ಮಾಡ್ತಾ ಇದ್ದಾರೆ. ಅಮರ್ ಪ್ರಸಾದ್, ಆನಂದ್, ಎಲ್ಲಿಂದ ಬರ್ತಾ ಇದೆ ಈ ರೀತಿಯ ಮೊಟ್ಟೆಗಳು? ಎಲ್ಲಿಂದ ಉತ್ಪಾದನೆಯಾಗಿ ಈ ರೀತಿ ಮಾರ್ಕೆಟ್ಗೆ ಬರ್ತಾ ಇದೆ? ಅಮರ್, ನರೇಶ್ ಅವರು ಹೋಗಿ ಆ ಹೈಪರ್ ಮಾರ್ಕೆಟ್ನಲ್ಲಿರುವಂಥವ್ರನ್ನ ವಿಚಾರಿಸಿದ್ರೆ ನಾವು ಬೇರೆ ಬೇರೆ ವೆಂಡರ್ಗಳಿಂದ ಈ ರೀತಿಯಾದಂಥ ಮೊಟ್ಟೆಯನ್ನು ಸಪ್ಲೈ ತೊಗೊತೀವಿ, ಆ ಮೊಟ್ಟೆಯನ್ನು ನಾವು ಸೇಲ್ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಅವರು ಯಾವ ವೆಂಡರ್ ಮೂಲಕ ನೀವು ಖರೀದಿ ಮಾಡಿದ್ದೀರಿ ಅನ್ನುವಂಥದ್ದನ್ನು ಪತ್ತೆ ಹಚ್ತಾ ಹೋದಂಥ ಸಂದರ್ಭದಲ್ಲಿ ಯಾರೋ ಸ್ಥಳೀಯವಾಗಿ ಥಾಮಸ್ ಅನ್ನುವಂಥ ವ್ಯಕ್ತಿಯಿಂದ ಆ ಮೊಟ್ಟೆಯನ್ನು ನಾವು ಪರ್ಚೇಸ್ ಮಾಡಿದ್ದೀವಿ ಅನ್ನುವಂಥ ಮಾತುಗಳನ್ನು ಹೈಪರ್ ಮಾರ್ಕೆಟ್ನವರು ಹೇಳಿದ್ದಾರೆ ಅಂತ ನರೇಶ್ ಇದೀಗ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಬಹುಮುಖ್ಯವಾಗಿ ಮೊದಲು ಹೈಪರ್ ಮಾರ್ಕೆಟ್ನವರು ನಾವು ಯಾವುದೇ ರೀತಿಯಾದಂಥ ಎಗ್ಗನ್ನು ಆ ರೀತಿಯಾಗಿ ಸೇಲ್ ಮಾಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದರು. ಅದಾದ ನಂತರದಲ್ಲಿ ನರೇಶ್ ಅವರು ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಇದು ಪ್ಲಾಸ್ಟಿಕ್ ಮೊಟ್ಟೆಯೇ ಅನ್ನುವಂಥ ವಾದವನ್ನು ಮಂಡನೆ ಮಾಡಿದಂಥ ಹಿನ್ನೆಲೆಯಲ್ಲಿ ಅವರು ಹೌದು, ನಮ್ಮಿಂದ ತಪ್ಪಾಗಿದೆ, ಈ ರೀತಿಯಾದಂಥ ಮೊಟ್ಟೆಯನ್ನು ನಾವು ಮಾರಾಟ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಈ ರೀತಿಯಾದಂಥ ಆ ಮೊಟ್ಟೆಯನ್ನು ಇಡೀ ಹೈಪರ್ ಮಾರ್ಕೆಟ್ನ ಶೆಲ್ಫ್ಸ್ನಿಂದನೇ ಖಾಲಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಕೊಡ್ತಾ ಇದ್ದಾರೆ. ಆದರೆ ಈ ರೀತಿಯಾದಂಥ ಮೊಟ್ಟೆ ಎಲ್ಲಿಂದ ಬರ್ತಾ ಇದೆ ಅನ್ನುವಂಥದ್ದು ಎಲ್ಲರೂ ಕೂಡ ಗಮನಿಸಬೇಕಾಗಿರುವಂಥ ಅಂಶ. ಯಾಕಂದರೆ ಬಹುತೇಕ ಬೆಂಗಳೂರಿನ ಎಲ್ಲ ಹೈಪರ್ ಮಾರ್ಕೆಟ್ಗಳಲ್ಲೂ ಕೂಡ ಚಂದದಾದಂಥ ಒಂದು ರ್ಯಾಪರನ್ನು ಅದಕ್ಕೆ ಸುತ್ತಿ ಸೂಪರ್ವಾಗಿ ಒಂದು ಪ್ಯಾಕೆಟ್ನ ಮಾಡಿ ಒಂದು ಇಟ್ಟಿರ್ತಾರೆ. ಇಂತಹ ಮೊಟ್ಟೆಯನ್ನು ತಂದು ಮನೆಯಲ್ಲಿ ಬೇಯಿಸಿದಂಥ ಸಂದರ್ಭದಲ್ಲಿ ಅದು ಪ್ಲಾಸ್ಟಿಕ್ ಮೊಟ್ಟೆ ಅನ್ನುವಂಥದ್ದು ಗೊತ್ತಾದರೆ ಯಾರಿಗೂ ಕೂಡ ಶಾಕ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ಆಹಾರ ಇಲಾಖೆ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ರೀತಿಯಾದಂಥ ಮೊಟ್ಟೆ ಸೇಲ್ ಮಾಡ್ತಾ ಇರುವಂಥ ಅಂಗಡಿಗಳ ಮೇಲೆ ದಾಳಿಯನ್ನು ಮಾಡಿ ವಶಕ್ಕೆ ತೆಗೆದುಕೊಳ್ಳೋದಲ್ಲದೆ ಈ ರೀತಿಯಾದಂಥ ಮೊಟ್ಟೆಯನ್ನು ಯಾರು ಸೇಲ್ ಮಾಡ್ತಾ ಇದ್ದಾರೆ ಮತ್ತು ಯಾರು ಸಪ್ಲೈ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು.